ನಮ್ಮ ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಪರ್ಯಾಯ ಸಿನಿಮಾಗಳಿಗೆ ಗಿರೀಶ್ ಕಾಸರವಳ್ಳಿಯವರ ಕೊಡುಗೆ ಬೆಟ್ಟದಷ್ಟಿದೆ. ಅವರ ಸಿನಿಮಾಗಳು ಕೇವಲ ಮನೋರಂಜನೆಗೆ ಸೀಮಿತವಾಗಿರದೆ ಮನುಷ್ಯನ ಬದುಕು, ರಾಜಕೀಯ, ಸಾಮಾಜಿಕ ಬದಲಾವಣೆಗಳ ಆಳವಾದ ವಿಶ್ಲೇಷಣೆಯನ್ನ ನೀಡುತ್ತೆ. ಅದಕ್ಕೆ ಒಂದು ಉತ್ತಮ ಉದಾಹರಣೆ ದ್ವೀಪ. ನಾ ಡಿಸೋಜಾ ಅವರ ಕಾದಂಬರಿ ಆಧಾರಿತ ಸಿನಿಮಾ. ಈ ಸಿನಿಮಾ ಒಂದು ರೀತಿ ಭಾವಗೀತೆ ಇದ್ದ ಹಾಗೆ. ಕಮರ್ಷಿಯಲ್ ಸಿನಿಮಾಗಳಂತೆ ಎಲ್ಲರಿಗೂ ಇಷ್ಟ ಆಗಲ್ಲ, ಆದ್ರೆ ಇಷ್ಟಪಟ್ಟವರು ಪದೇ ಪದೇ ನೋಡುವಂತಹ ಸಿನಿಮಾ. ಅಂತದ್ದೇನಿದೆ ಈ ಸಿನಿಮಾದಲ್ಲಿ ಅಂತ ನೋಡ್ಕೊಂಡ್ ಬರೋಣ. ಅದಕ್ಕೂ ಮೊದಲು ಕಂಚಿನ ಕಡವೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆಣೆಕಟ್ಟು ನಿರ್ಮಾಣದಿಂದ ಮುಳುಗಡೆ ಆಗ್ತಿರುವ ಒಂದು ಹಳ್ಳಿಯ ಕತೆ. ಹಳ್ಳಿಯ ಜನರೆಲ್ಲ ಪರಿಹಾರ ತಗೊಂಡು ಊರ್ ಬಿಟ್ರು ತಮ್ಮ ತವರು ಭೂಮಿನ ಬಿಟ್ಟು ಹೋಗೋಕೆ ನಿರಾಕರಿಸುವ ಒಂದು ಕುಟುಂಬದ ಕತೆ. ಆಣೆಕಟ್ಟಿನ ನೀರು ಮೇಲೇರಿ ಸುತ್ತಲೂ ನೀರು ತುಂಬಿ ದ್ವೀಪವಾಗುವ ಸೀತಾ ಪರ್ವತದ ಕತೆ. ಆಶಾವಾದ ಮತ್ತೆ ಸ್ಥಿತಪ್ರಜ್ಞೆಯ ಸಂಕೇತ ನಾಗಿಯ ಕತೆ. ನಾಗಿಯಾಗಿ ಸೌಂದರ್ಯ ಅವರ ಅಭಿನಯ ಅದ್ಭುತವಾಗಿದೆ. ನಾಗಿ ಆಶಾವಾದಿ ಅಷ್ಟೇ ಅಲ್ಲ, ಕನಸುಗಾರ್ತಿ ಕೂಡ. ತನ್ನ ಬದುಕನ್ನ ನಿಜವಾಗಿ ಬದುಕಿದವಳು ನಾಗಿ. ಗಂಡ ಮತ್ತೆ ಮಾವ ಅಸ್ತಿತ್ವಕ್ಕಾಗಿ ಹೋರಾಡ್ತಿದ್ರೆ ಬದುಕಿಗಾಗಿ ಹೋರಾಡ್ದವಳು ನಾಗಿ. ತನ್ನ ಬದುಕಲ್ಲಿ ಸಂತೋಷ ಹುಡುಕ್ದವಳು ನಾಗಿ. ಪ್ರತಿಯೊಂದು ಸಮಸ್ಯೆಗೂ ತಾನೇ ಸ್ವತಃ ಪರಿಹಾರ ಕಂಡ್ಕೊಂಡವಳು ನಾಗಿ. ಗಣಪ ಆಗಿ ಅವಿನಾಶ್ ಅವರು ವಿಧಿಯಾಟಕ್ಕೆ ಬಲಿಪಶುವಾದ, ಬದಲಾವಣೆನ ಸ್ವೀಕರಿಸಲಾಗದ ವ್ಯಕ್ತಿಯಾಗಿ ಅಭಿನಯಿಸಿದ್ದಾರೆ. ಆ ಪಾತ್ರ ಒಂದು ಕಡೆ ಅಸಹಾಯಕತೆ, ಇನ್ನೊಂದು ಕಡೆ ಸಂಶಯದಿಂದ ತೊಳಲಾಡ್ತಾ ಇರುತ್ತೆ. ದುಗ್ಗಜ್ಜ ಆಗಿ ವಾಸುದೇವರಾವ್ ಅವರ ಪಾತ್ರ ಗಮನ ಸೆಳೆಯುತ್ತೆ. ಇದೊಂದು ರೀತಿ ಹಳೆ ಕಾಲದ ಮೌಲ್ಯ ಮತ್ತೆ ಸಂಪ್ರದಾಯಗಳನ್ನ ಪ್ರತಿನಿಧಿಸುವ ಪಾತ್ರ. ಕೃಷ್ಣ ಆಗಿ ಹರೀಶ್ ರಾಜ್ ಅವರ ಪಾತ್ರ ಚೆನ್ನಾಗಿದೆ. ಹೊರ ಜಗತ್ತಿನ ಕನಸುಗಳನ್ನ ಹೊತ್ತು ದ್ವೀಪಕ್ಕೆ ಬಂದವನು. ಹುಡುಗಾಟ, ಚೇಷ್ಟೆ ಜೊತೆಗೆ ಒಂದು ಗಾಢವಾದ ಹಳೆಯ ನೋವನ್ನ ಹೊಂದಿರುವ ಪಾತ್ರ. ಈ ಸಿನಿಮಾದಲ್ಲಿ ದೊಡ್ಡ ಪಾತ್ರ ಇರೋದು ಮಳೆಗೆ. ಮಳೆ ನಕ್ಷತ್ರಗಳು, ಅದಕ್ಕಿರುವ ಗಾದೆಗಳು, ಒಂದೊಂದೇ ಮಳೆನ ಕಥೆಯಲ್ಲಿ ಬ್ಲೆಂಡ್ ಮಾಡಿರೋದು ಚೆನ್ನಾಗಿತ್ತು. ಮಲೆನಾಡಿನ ಭಾಗಗಳಲ್ಲಿ ಮಲೆನಾಡಿಗರ ಬದುಕಲ್ಲಿ ಮುಖ್ಯವಾದ ಪಾತ್ರ ಅದು. ದನ, ಕರು, ದೋಣಿ ಕೂಡ ಈ ಕಥೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಇದೊಂದು ಕಲಾತ್ಮಕ ಸಿನಿಮಾ. ಕಲಾತ್ಮಕತೆ ಪ್ರತಿಯೊಂದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ನಲ್ಲೂ ಕಾಣುತ್ತೆ. ಆ ಹಳ್ಳಿ, ನದಿ, ಬೆಟ್ಟದ ಸೌಂದರ್ಯವನ್ನ ಎಚ್.ಎಂ. ರಾಮಚಂದ್ರ ಅವರ ಕ್ಯಾಮ್ರಾ ಕಣ್ಗಳು ಅದ್ಭುತವಾಗಿ ಸೆರೆ ಹಿಡಿದಿದೆ. ನೀರು ಏರೋ ದೃಶ್ಯಗಳು, ಮಳೆಯ ದೃಶ್ಯ, ಪ್ರಕೃತಿ ಸೌಂದರ್ಯ ಕಣ್ಣುಗಳಿಗೆ ಹಬ್ಬ ಅನ್ಬಹುದು. ಈ ಸಿನಿಮಾದ ಸಿನಿಮಾಟೋಗ್ರಫಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿರೋದು ವಿಶೇಷ. ಐಸಾಕ್ ಥಾಮಸ್ ಕೊಟುಕಾಪಲ್ಲಿ ಅವರ ಸಂಗೀತ ಈ ಸಿನಿಮಾದ ವಿಶೇಷ ಅಂತ ಹೇಳ್ಬಹುದು. ಆ ವಾದ್ಯಗಳು, ಆ ಥೀಮ್ ಮ್ಯೂಸಿಕ್ ಈಗಲೂ ನನ್ನ ಕಿವಿಲಿ ಗುನುಗ್ತಾ ಇದೆ. ಈ ಸಿನಿಮಾಗೆ ಸೌಂದರ್ಯ ಅವರೇ ಹಣ ಹಾಕಿ ಪ್ರೊಡ್ಯೂಸ್ ಮಾಡಿರೋದು ವಿಶೇಷ. ಪ್ರೊಡಕ್ಷನ್ ಗೆ ಕೂಡ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಸೌಂದರ್ಯ ಅವರಿಗೆ ಬೆಸ್ಟ್ ಲೀಡ್ ರೋಲ್ ಗಾಗಿ ಸ್ಟೇಟ್ ಅವಾರ್ಡ್, ಹಾಗೆ ಬೆಸ್ಟ್ ಫಿಲಂ, ಬೆಸ್ಟ್ ಡೈರೆಕ್ಷನ್, ಬೆಸ್ಟ್ ಸಿನಿಮಾಟೋಗ್ರಫಿಗಾಗಿ ಸ್ಟೇಟ್ ಫಿಲಂ ಅವಾರ್ಡ್ ಸಿಕ್ಕಿದೆ. ಬಿದಿರಿನಿಂದ ಬುಟ್ಟಿ ಕಟ್ಟಿ ಬದುಕ್ತಾ ಇರೋರ್ಗೆ ಇದು ಕ್ರೈಮ್, ಇದರಿಂದ ಜೈಲಿಗೆ ಹೋಗ್ಬೇಕಾಗುತ್ತೆ ಅಂದ್ರೆ ಅವರಿಗಾಗೋ ಆತಂಕನ ತೋರಿಸಿರೋದು. ಶ್ರೀಮಂತರಿಗೆ ಪರಿಹಾರ ಸಿಕ್ಕಿದ್ರೆ ಬೇರೆ ಊರಲ್ಲಿ ಮರ್ಯಾದೆನೂ ಸಿಗುತ್ತೆ, ಬದುಕು ಸಿಗುತ್ತೆ. ಬಡವನಿಗೆ ಸಿಗೋ ಸ್ವಲ್ಪ ಪರಿಹಾರದಲ್ಲಿ ಬದುಕು, ಮರ್ಯಾದೆ ಎರಡನ್ನು ಹೊಸ ಊರಲ್ಲಿ ಹೊಸದಾಗಿನೇ ಸಂಪಾದಿಸಬೇಕು. ಈ ತರದ ವಿಷಯಗಳು ರಾಜಕೀಯವನ್ನ ಪ್ರತಿನಿಧಿಸುತ್ತೆ. ಕ್ಲೈಮ್ಯಾಕ್ಸ್ ನಲ್ಲಿ ರಾತ್ರಿಗಳ ರಕ್ಷಣೆಗಾಗಿ ನಾಗಿ ಮಾಡಿದ ಪ್ರಯತ್ನಗಳನ್ನೆಲ್ಲ ಅಲ್ಲಗಳೆದು ಅದನ್ನೆಲ್ಲ ದೈವಿಕ ಪವಾಡ ಅಂತ ಭಾವಿಸೋದು ಸ್ತ್ರೀಯರಿಗೆ ಸಿಗುವ ಮನ್ನಣೆ ಕುರಿತು ಹೇಳುತ್ತೆ. ಒಟ್ಟಾರೆಯಾಗಿ ಈ ಸಿನಿಮಾ ಒಂದು ಅದ್ಭುತ ಅನುಭವ ಅಂತ ಹೇಳ್ಬಹುದು. 2.25 ಗಂಟೆಗಳ ಕಾಲ ನಾವು ನಾಗಿಯ ಜೀವನವನ್ನ ಜೀವಿಸ್ತೀವಿ. ಅವಳ ಭಾವನೆಗಳನ್ನ ಅರ್ಥೈಸ್ಕೊಳ್ತೀವಿ. ಅವಳಿಗಾಗಿ ಮರುಗ್ತೀವಿ, ಅವಳಿಗಾಗಿ ಖುಷಿ ಪಡ್ತೀವಿ, ಅವಳಿಗಾಗಿ ದುಃಖಿಸ್ತೀವಿ. ಈ ಕಲ್ಟ್ ಕ್ಲಾಸಿಕ್ ಸಿನಿಮಾನ ನೀವು ನೋಡಿಲ್ಲ ಅಂದ್ರೆ ಒಂದ್ಸರಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನೀವು ಈ ಸಿನಿಮಾನ ನೋಡಿದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ.